ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಬಾಲ ಮತ್ತು ರಾಣಿ ಮಾತಾಡ್ತಾ ಕೂತಿರ್ತಾರೆ. ನಮ್ಮಪ್ಪನ ಹೇಗಾದ್ರೂ ಮಾಡಿ ಹುಡುಕಡಿ ಫ್ರೆಂಡ್ ಅಂತ ಬಾಲನ್ನ ರಾಣಿ ಕೇಳಿರ್ತಾಳೆ. ಆಗ ಬಾಲ ಸರಿ ಆಯ್ತು ಹುಡುಕ್ ಕೊಡ್ತೀನಿ ಅಂತ ರಾಣಿಗೆ ಪ್ರಾಮಿಸ್ ಮಾಡಿರ್ತಾನೆ. ಆಗ ರಾಣಿ ಹೋಗುವಾಗ ಬಾಲನ್ಗೊಂದು ಮುತ್ತು ಕೊಟ್ಟು ಅಲ್ಲಿಂದ ಹೋಗಿರ್ತಾಳೆ. ಬಾಲಂಗಂತೂ ತುಂಬಾನೇ ಖುಷಿಯಾಗಿರುತ್ತೆ. ಈ ಕಡೆ ಜೈಲಲ್ಲಿ ಕಾವೇರಿಗೆ ಮಗಳದೇ ನೆನಪಾಗಿರುತ್ತೆ. ಪಾಪ ಮಗಳು ಮಾಡಿಕೊಟ್ರ ಗೊಂಬೆನ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ಮಗಳೇ ಹೇಗಿದೀಯಮ್ಮ ನೀನು, ಅಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಏನೋ ಅಂತ ತುಂಬಾನೇ ಯೋಚನೆ ಮಾಡ್ತಾ ಮಗಳನ್ನ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ಮನೇಲಿ ಸರಳ ಮಾವಿನಕಾಯಿ ಮೂಟೆನ ತರಿಸಿರ್ತಾಳೆ. ಒಬ್ಬ ಹುಡುಗ ಅದನ್ನ ತಂದು ಹಾಕ್ತಾ ಇರ್ತಾನೆ. ಆಗ ಸರಳ, ಅಯ್ಯೋ ನಿಧಾನಕ್ಕೆ ಹಾಕಪ್ಪ, ಅದು ನೀನು ಆತರ ಬಿಸಾಕ್ತಾ ಇದೀಯಾ, ಅದಕ್ಕೆ ದುಡ್ಡು ಕೊಟ್ಟಿದ್ದೀನಪ್ಪ, ಹಾಗೆ ಸುಮ್ಮನೆ ತಂದಿಲ್ಲ ಅದನ್ನ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಇದೇ ತರ ಮಾಡ್ತಾ ಇದ್ರೆ ಆಮೇಲೆ ನಾನು ಬೇರೆ ಗಾಡಿಗೆ ಹೇಳ್ಬಿಡ್ತೀನಿ, ಈ ಊರಲ್ಲೇನು ಕಡಿಮೆನಾ ಗಾಡಿಗಳಿಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಹುಡುಗ, ಇರ್ಲಿ ಬಿಡಕ್ಕ ತಪ್ಪಾಯ್ತು, ಸರಿ ನಾನು ಪೇಮೆಂಟ್ ಕೊಡಿ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಸರಳ ಸರಿನಪ್ಪ ತಗೋ ಅಂತ ಸ್ವಲ್ಪ ದುಡ್ಡನ್ನ ಅವ್ನಿಗೆ ಕೊಡ್ತಾಳೆ. ಆಗ ಹುಡುಗ, ಏನಕ್ಕ 100 ರೂಪಾಯಿ ಕಡಿಮೆ ಕೊಟ್ಟಿದ್ಯಾ ಅಂತ ಹೇಳಿದಾಗ, ನನ್ನ ಹತ್ರ ಇದ್ದಿದೆ ಅಷ್ಟು, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಹೋಗು ಅಂತ ಹೇಳಿ ಆ ಹುಡುಗನ ಅಲ್ಲಿಂದ ಕಳಿಸ್ತಾಳೆ. ಅದೇ ಟೈಮಿಗೆ ಪಕ್ಕದ ಮನೆ ಗೀತಕ್ಕ ಬಂದು, ಏನೇ ಇದು ಸರಳ, ಇಷ್ಟೊಂದೆಲ್ಲ ಮೂಟೆ ತರಿಸ್ಬಿಟ್ಟಿದ್ಯಾ, ಮನೇಲಿ ಏನಾದ್ರು ಫಂಕ್ಷನ್ ಇದೆಯೇನೆ ಅಂತ ಕೇಳ್ತಾಳೆ. ಆಗ ಸರಳ, ಓ ಎಂಥದ್ದು ಇಲ್ಲಕ್ಕ, ಅದೇ ನೀನೇ ಐಡಿಯಾ ಕೊಟ್ಟಿಯಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಮಾಡು ಅಂತ, ಅದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಕ್ಕ. ನೀವೇ ಅಲ್ವಾ ಐಡಿಯಾ ಕೊಟ್ಟಿದ್ದು, ಅಷ್ಟಕ್ಕೂ ನಾನ್ ಮಾಡೋ ಉಪ್ಪಿನಕಾಯಿ ನಿಮಗೆ ಇಷ್ಟ ಅಂತ ನೀವೇ ಹೇಳಿದ್ರಲ್ಲ, ನಿಮ್ ತರನೇ 10 ಜನಕ್ಕೆ ನನ್ನ ಉಪ್ಪಿನಕಾಯಿ ಇಷ್ಟ ಆಗ್ಬಿಟ್ರೆ ಮುಗೀತು ಕತೆ. ನಾನಂತೂ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಪ್ರತಿ ಒಂದು ವಿಷಯಕ್ಕೂ 5 ರೂಪಾಯಿ ಕೊಡಿ 10 ರೂಪಾಯಿ ಕೊಡಿ ಅಂತ ನನ್ನ ಗಂಡನ ಗಿಂಜಿ ಅಂತೂ ಸಾಕಾಗ್ಬಿಟ್ಟಿದೆ ಅಕ್ಕ ನನಗೆ. ಅದಕ್ಕೆ ನಾನೇ ಸ್ವಂತ ಸಂಪಾದನೆ ಮಾಡಬೇಕು ಅಂತ ಈ ಪ್ಲಾನ್ ಮಾಡ್ಕೊಂಡಿದ್ದೀನಕ್ಕ ಅಂತ ಹೇಳ್ತಾಳೆ. ಆಗ ಗಿತ್ತಕ್ಕ, ಅಯ್ಯೋ ಇವಳಿಗೆ ಯಾಕಾದ್ರೂ ನಾನು ಈ ಪ್ಲಾನ್ ಕೊಟ್ನೋ ಏನೋ, ಇವಳಿಗೆ ಐಡಿಯಾ ಕೊಟ್ಟು ನಾನೇ ಇವಳ ಹತ್ರ ದುಡ್ಡು ಕೊಟ್ಟಿಸ್ಕೊಳ್ಳಾಗ ಆಯ್ತಲ್ಲಪ್ಪ ಉಪ್ಪಿನಕಾಯಿನ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಸರಳ, ಹೌದಕ್ಕ, ಯಾಕೆ ನೀವೇ ಫಸ್ಟ್ ಬೊಣ್ಗಿ ಮಾಡ್ಬಿಡ್ಬಾರ್ದು, ಅಲ್ಲ ಅಡ್ವಾನ್ಸ್ ಕೊಟ್ಬಿಟ್ರೆ ನಾನು ಫಸ್ಟ್ ಉಪ್ಪಿನಕಾಯಿ ನಿಮ್ಗೆ ಕೊಡ್ತೀನಲ್ವಾ, ನಿಮ್ ಕೈ ಗುಣದಿಂದ ನಾನು ಒಳ್ಳೇದಾದ್ರೆ ಸಾಕು ಅಂತ ಹೇಳ್ತಾ ಇರುವಾಗ, ಹೌದೇನೆ, ಹಾಗಿದ್ರೆ ಸರಿ ತಗೋ, ನನ್ನ ಹತ್ರ 500 ರೂಪಾಯಿ ಇದೆ, ಇದನ್ನೇ ಅಡ್ವಾನ್ಸ್ ಹಾಕಿ ತಗೊಂಡ್ಬಿಡು, ಆದ್ರೆ ಫಸ್ಟ್ ಉಪ್ಪಿನಕಾಯಿ ನನಗೆ ಕೊಡ್ಬೇಕು ನೀನು ಅಂತ ಹೇಳಿ, ಅಯ್ಯೋ ತರಕಾರಿಗೆ ಇಟ್ಕೊಂಡಿರೋ 500 ರೂಪಾಯಿ ಅದು ಹೋಯ್ತಲ್ಲಪ್ಪ ಅಂತ ಗುಣಕ್ತಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಸರಳಂಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಅಯ್ಯೋ ಫಸ್ಟ್ ಟೈಮೇ 500 ರೂಪಾಯಿ ಬಂದ್ಬಿಡ್ತಲ್ಲಪ್ಪ, ಲಕ್ಷ್ಮಿ ಇನ್ನೇನ್ ನಮ್ಮ ಮನೇಲಿ ಕಾಲ್ ಮುರ್ಕೊಂಡ್ ಬಿದ್ಬಿಡ್ತಾಳೆ ಅಂತ ತುಂಬಾನೇ ಖುಷಿಯಿಂದ ಇರ್ತಾಳೆ. ಈ ಕಡೆ ರಾಣಿನ ಹುಡ್ಕೊಂಡು ಸತ್ಯ ಬರ್ತಾ ಇರ್ತಾನೆ. ಆಗ ರಾಣಿನ ನೋಡಿ, ಏ ರಾಣಿ, ನಿನಗೆ ಈ ಕಡೆಯಿಂದ ಬರ್ಬೇಡ ಅಂತ ನಾನು ಹೇಳಿಲ್ವ ನಿನಗೆ, ಈ ಕಡೆ ತುಂಬಾನೇ ಗಾಡಿ ಓಡಾಡ್ತಾ ಇರ್ತವೆ, ಕಾಲ್ ದಾರಿಲಿ ಬಾ ಅಂತ ನಿಂಗೆ ಎಷ್ಟ್ ಸರಿ ಹೇಳ್ಬೇಕು, ಅರ್ಥ ಆಗಲ್ವಾ ನಿನಗೆ ಅಂತ ಬೈತಾನೆ. ಆಗ ರಾಣಿ, ಮಾಮ ಅದು ನಾನು ಗಾಡಿಲಿ ಬಂದೆವಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಸತ್ಯ, ಅಲ್ಲ ರಾಣಿ ನಿಂಗೆ ಎಷ್ಟ್ ಸಾರಿ ಹೇಳೋದ್ ನಾನು, ಗೊತ್ತು ಪರಿಚಯ ಇಲ್ದವ್ರ ಜೊತೆ ನೀನ್ ಬರಬಾರ್ದು ಅಂತ, ಯಾರ ಜೊತೆನೂ ಸಲಿಗೆ ಬೆಳೆಸ್ಬೇಡ ಅಂತ ನಿನ್ಗೆ ಹೇಳಿಲ್ವ ನಾನು, ಯಾಕೆ ಅವ್ರ ಜೊತೆ ಎಲ್ಲರ ಜೊತೆಗೂ ಮಾತಾಡ್ತೀಯ ನೀನು ಅಂತ ಬೈತಾನೆ. ಆಗ ರಾಣಿ, ಅದು ಹಾಗಲ್ಲ ಮಾಮ, ನಾನು ತೇಜನ್ ಫ್ರೆಂಡು, ನನ್ ಫ್ರೆಂಡ್ ಅಂತ ಹೇಳಿದ್ನಲ್ಲ ನಿನಗೆ, ಅವ್ರಿವತ್ತು ನಾನು ಬರೋವಾಗ ದಾರಿಯಲ್ಲಿ ಸಿಕ್ಕಿದ್ರು, ಅವರೇ ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಮಾಮ, ಸಾರಿ ಅಂತ ಹೇಳ್ತಾಳೆ. ಆಗ ಸತ್ಯ, ಓ ಅವ್ರು ತುಂಬಾ ಒಳ್ಳೆಯವರು ಅಂತ ನೀನೇ ಹೇಳ್ತೀಯಲ್ಲ, ಹಾಗಿದ್ಮೇಲೆ ಅಂಗಡಿವರೆಗೂ ಅವ್ರನ್ನ ಕರ್ಕೊಂಬರಕ್ ಆಗಲ್ವ ನಿನಗೆ ಅಂತ ಹೇಳಿದಾಗ, ಸರಿ ಮಮ್ಮ, ನೆಕ್ಸ್ಟ್ ಟೈಮ್ ಅವ್ರನ್ನ ಖಂಡಿತ ಅಂಗಡಿವರೆಗೂ ಕರ್ಕೊಂಬರ್ತೀನಿ ಅಂತ ರಾಣಿ ಹೇಳ್ತಾಳೆ. ಈ ಕಡೆ 500 ರೂಪಾಯಿ ಸಿಕ್ಕಿರೋ ಸರಳ ತುಂಬಾನೇ ಖುಷಿಯಿಂದ, ನನಗಂತೂ ಅದೃಷ್ಟ ಕುಲಾಯಿಸ್ತು, ಇನ್ ನನ್ ಗಂಡನ್ಗಂತೂ ನಾನು ಸರಿಯಾದ ಪಾಠ ಕಲಿಸ್ತೀನಿ, 1 ರೂಪಾಯಿ ಕೊಡೋಕು ಯೋಚನೆ ಮಾಡ್ತಿದ್ದ ಅಂತ ಹೇಳ್ತಾ ಇರುವಾಗ ಅಲ್ಲಿಗೆ ಕೊರವಂಜಿ ಬರ್ತಾಳೆ. ಕಣಿ ಹೇಳ್ತೀನಮ್ಮ, ಕಣಿ, ನಿಮ್ ಮನ್ಯಾಗ ಲಕ್ಷ್ಮಿ ಆಗಮನ ಆಗೈತಿ, ಈ ಕೊರವಂಜಿಗೆ ದಾನ ಮಾಡಿದ್ರ ನಿಮಗ್ ಒಳ್ಳೇದಾಕೈತಿ ಅಂತ ಹೇಳ್ತಾ ಇರ್ತಾಳೆ. ಏನು ಒಳ್ಳೇದಾಗತ್ತಾ, ನೀನ್ ಹೇಳಿದ್ರೆ ಒಳ್ಳೇದಾಗ್ಬಿಡುತ್ತಾ ಅಂತ ಸರಳ ಕೇಳ್ತಾ ಇರ್ತಾಳೆ. ಆಗ ಕೊರವಂಜಿ, ಹೂನಮ್ಮ ತಾಯಿ, ಯಾಕೆ ಆಗಂಗಿಲ್ಲ, ಆಗೈತಿ, ಆಗ್ಲಾ ರಾಣಿ ಆಗಮನ ಆಗೈತಿ, ಪುಟ್ಟಲಕ್ಷ್ಮಿ ಆಗಮನ ನಿಮ್ಮನಿಗೆ ಆಗೈತಿ, ಆಕೆ ಕಾಲ್ಗುಣದಿಂದ ನಿಮ್ಮನಿಗೆ ಒಳ್ಳೇದಾಕೈತಿ, ನಿಮ್ ಕಷ್ಟಗಳೆಲ್ಲ ಬಗೆಹರಿತಾವ, ಯಾಕವ ಚಿಂತೆ ಮಾಡ್ತಿ, ನೀನ್ ಅನ್ಕೊಂಡಿದ್ದೆಲ್ಲ ಮುಂದೆ ಸಾಧಿಸ್ತೀನಿ, ನಿನ್ ಮನೆಗೆ ಲಕ್ಷ್ಮಿ ಬಂದು ಬಿದ್ದಾಳ, ಅವಳು ಯಾವತ್ತೂ ಹೊರಗೆ ಹೋಗಂಗಿಲ್ಲ, ನನಗ ದಾನ ಮಾಡ್ ನೀನ ಅಂತ ಹೇಳ್ತಾ ಇರ್ತಾಳೆ. ಆಗ ಸರಳ, ಲಕ್ಷ್ಮಿ ಬಂದು ಬಿದ್ದಿದ್ದಾಳ, ಆ ರಾಣಿ ಬಂದಿದ್ದು ನನ್ಗೆ ಒಳ್ಳೇದಾಗತ್ತೆ ಅಂತ ನೀನ್ ಹೇಳ್ತಾ ಇದೀಯಾ, ಅವತ್ ನೋಡಿದ್ರೆ ಆ ಕೊರಂಜಿ ಬಂದು ಆ ರಾಣಿ ಬಂದದ್ದು ಒಳ್ಳೇದಾಗಲ್ಲ, ನಿನ್ ಮನೆ ಹಾಳಾಗತ್ತೆ ಅಂತ ಹೇಳಿದ್ಲು, ಆದ್ರೆ ನೀನ್ ಇವಾಗ ಒಳ್ಳೇದಾಗತ್ತೆ ರಾಣಿಯಿಂದ ಅಂತ ಹೇಳ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾಳೆ. ಆಗ ಕೊರಂಜಿ, ಹೌದವ್ವ, ನಾನೇ ಯಾಕೆ ಸುಳ್ಳು ಹೇಳಿ,
ನಾನು ರೊಕ್ಕದ ಆಸೆಗ ನನ್ನ ನಾಲ್ಗಿನ ನಾನು ಮರ್ಕೊಳಂಗಿಲ್ಲವ. ನಾನು ಹೇಳುದು ಕರೆ ಐತಿ, ಏನಾದ್ರು ದಾನ ಮಾಡವ ಅಂತ ಕೇಳ್ತಾ ಇರ್ತಾಳೆ. ಆಗ ಸರಳ ನಾನೇನು ದಾನ ಮಾಡಲ್ಲ, ಮರ್ಯಾದೆಯಿಂದ ಹೊರಟೋಗ್ಬಿಡು ಅಂತ ಗೆದರ್ಸಿ ಆ ಕೊರವಂಜಿನ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಅಂಗಡಿಯಲ್ಲಿ ನನಗೆ ಹೊಟ್ಟೆ ಹಸ್ತಾ ಇರುತ್ತೆ. ಆಗ ಸತ್ಯನಾರಾಯಣ ಮತ್ತು ರಾಣಿನ ನೋಡಿ, ನಾನಿಲ್ಲಿ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ದೀನಿ, ನೀವಿಬ್ರು ನಗ್ತಾ ಬರ್ತಾ ಇದ್ದೀರಾ, ಬನ್ನಿ ಬೇಗ ಊಟ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಆಗ ರಾಣಿ, ಹೌದಮ್ಮಮ್ಮ, ನಿಂಗೆ ಹೊಟ್ಟೆ ಹಸ್ತಾ ಇದೀಯಾ, ಸರಿ ಊಟ ಮಾಡು ಅಂತ ಹೇಳ್ತಾ ಇರುವಾಗ ಸತ್ಯ ಹೇಳ್ತಾನೆ, ಅಲ್ಲ ರಾಣಿ, ನಿನ್ ಫ್ರೆಂಡು ಅಂತ ಹೇಳ್ತಾ ಇದೀಯಲ್ಲ, ಅವ್ರ ಹೆಸರೇನು ಅಂತ ಕೇಳಿದಾಗ, ಅವ್ರ ಹೆಸರು ಕೇಳೇ ಇಲ್ಲ ಮಾಮ ನಾನು ಅಂತ ಹೇಳ್ತಾಳೆ. ಅಲ್ಲಮ್ಮ, ಅವ್ರ ಹೆಸರು ಏನಂತ ನೀನ್ ತಿಳ್ಕೊಳ್ಬೇಕಲ್ವಾ, ಯಾಕಮ್ಮ ತಿಳ್ಕೊಂಡಿಲ್ಲ ಅಂತ ಹೇಳಿದಾಗ, ಇಲ್ಲಮ್ಮಮ್ಮ, ತಿಳ್ಕೊಳ್ಳೋ ಪ್ರಸಂಗನೇ ಬಂದಿಲ್ಲ. ಅವ್ರನ್ನ ನಾನು ಫ್ರೆಂಡು ಅಂತ ಕರಿತೀನಲ್ವಾ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅವ್ರನ್ನ ಖಂಡಿತ ಅವ್ರ ಹೆಸರೇನು ಅಂತ ಕೇಳ್ತೀನಿ ಮಾಮ ಅಂತ ಹೇಳ್ತಾಳೆ. ಈ ಕಡೆ ಊಟ ಮಾಡ್ತಾ ಇರುವಾಗ ನನಗೆ ಸೊನ್ನೆ ಮಾಡ್ತಾಳೆ, ಮಾಮ ನಮ್ಮಪ್ಪ ನೋಡೋಕೆ ಹೇಗಿರ್ತಾರೆ ಅಂತ ಕೇಳಿಬಿಡ್ತಾಳೆ. ಈ ಕಡೆ ನನಗೆ ಏನು ಹೇಳಬೇಕು ಅಂತ ಗೊತ್ತೇ ಆಗೋದಿಲ್ಲ. ಅದೇ ಟೈಮಿಗೆ ಸತ್ಯ, ಏನೋ ನಿಮಗೆ ಗುಸುಗುಸು ಮಾತಾಡ್ತಾ ಇದ್ದೀರಾ, ರಾಣಿ ನೀನ್ ಬೇಗ ಹೊರಡು, ಟೈಮ್ ಆಗತ್ತೆ ಅಂತ ಹೇಳಿ ರಾಣಿನ ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ಸರಳ ಮನೆಯಲ್ಲಿ ಮೂಟೆನ ಹೊತ್ಕೊಂಡ್ಬರೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆ ಕಡೆ ಈ ಕಡೆ ಹೇಳ್ಕೊಂಬರ್ತಾ, ಅಯ್ಯೋ ಇವೇನ್ ಮೂಟೆನ, ಏನಿವು ಎಷ್ಟೊಂದೆಲ್ಲ ಭಾರ ಇದೆ, ರಾಣಿ ಎಲ್ಲೇ ಹಾಳಾಗೋಗಿದ್ಯಾ, ಬಾರೆ ಸಹಾಯ ಮಾಡು ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ. ಆಗ ರಾಣಿ, ಸರಿ ಅತ್ತೆ, ಬಂದೆ ಅಂತ ಬಂದು, ಅತ್ತೆ ಇದನ್ನೆಲ್ಲ ನಾನು ಕೆಲಸ ಮಾಡ್ತೀನಿ, ನೀವ್ ಯಾಕೆ ತಲೆ ಕೆಡಿಸ್ಕೊತೀರಾ, ಹೋಗಿ ನೀವು, ನಾನು ಈ ತರ ಮೂಟೆನ ಜೈಲಲ್ಲಿ ಅದೆಷ್ಟು ಮೂಟೆನ ನಾನು ಸಾಕ್ಸಿಲ್ಲ, ನನಗಿದು ಆರಾಮಾದ ಕೆಲಸ, ಬಿಟ್ಬಿಡಿ ನೀವು ಅಂತ ಹೇಳ್ತಾ ಇರ್ತಾಳೆ. ಆಗ ಸರಳ, ಅಯ್ಯೋ ನೀನೇನ್ ದೊಡ್ಡ ಶಕ್ತಿವಂತನಾ, ಪುಟ್ಟ ಹುಡುಗಿ, ನೀನ್ ಎಷ್ಟೊಂದು ದೊಡ್ಡ ಕೆಲಸ ಮಾಡ್ತೀಯಾ, ಬಾ ನನ್ನ ಜೊತೆ ಸಹಾಯ ಮಾಡು ಅಂತ ಮೂಟೆನ ಇಬ್ರು ಸೇರಿ ಹೇಳ್ಕೊಂಬರ್ತಾ ಇರ್ತಾರೆ. ಆಗ ಮೂಟೆನ ಎಳೆಯಕ್ ಹೋಗಿ ಸರಳ ಕೆಳಗಡೆ ಬಿದ್ದೇ ಬಿಡ್ತಾಳೆ. ಅಮ್ಮ ಸೊಂಟ ಮುರಿತು, ಅಯ್ಯೋ ಏನೇ ಮಾಡೋದೀಗ, ತುಂಬಾ ನೋವ್ತಾ ಇದೆ ಕಣೆ ಅಂತ ರಾಣಿಗೆ ಹೇಳ್ತಾ ಇರ್ತಾಳೆ. ಆಗ ರಾಣಿ, ಅತ್ತೆ ನಾನು ನಿಮ್ಮ ಮುಂಚೆನೆ ಹೇಳಿಲ್ವಾ, ನಾನೆಲ್ಲ ನೋಡ್ಕೋತೀನಿ ಅಂತ, ನೀವೇ ಬಂದ್ರಿ ನೋಡ್ರಿ ಇವಾಗ ಏನಾಯ್ತು, ಸರಿ ಆಯ್ತು, ನಾನು ನಿಮಗೆ ಉಪ್ಪಿನ ಶಾಖ ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ರಾಣಿ ಅತ್ತೆನ ಮಲಗಿಸಿ, ಅತ್ತೆ ನೀವು ಇಲ್ಲಿ ಮಲ್ಕೊಳ್ಳಿ, ನಾನು ಉಪ್ಪಿನ ಶಾಖ ಕೊಡೋಕೆ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಅತ್ತೆಗೆ ತುಂಬಾನೇ ನೋವ್ತಾ ಇರುತ್ತೆ. ಅಯ್ಯೋ ದೇವರೇ ಶಿವನೇ ಅನ್ಕೊಂಡು ಉರುಳಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ರಾಣಿ ಬಂದು, ಅತ್ತೆ ನೀವು ಮಲಗಿ, ನಾನು ಶಾಖ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಸರಳ, ಅಲ್ಲ ರಾಣಿ, ಇದು ನಿಜವಾಗ್ಲೂ ನಿನ್ ಕೆಲಸ ಬರುತ್ತೇನೆ, ಮತ್ತೆ ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ ಏನಾದ್ರು ಮಾಡ್ಬಿಟ್ಟಿಯೇ ನೀನು, ಆಮೇಲೆ ನನ್ಗೇನಾದ್ರು ಆದ್ರೆ ಮುಗೀತು ಕತೆ ಕಣೆ, ದಯವಿಟ್ಟು ಬಂದ್ರೆ ಮಾಡು, ಇಲ್ಲಂದ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಅತ್ತೆ ನೀವ್ ಯಾಕೆ ತಲೆ ಕೆಡಿಸ್ಕೋತೀರಾ, ನನ್ ಕೈಲಿ ಜಾದು ಇದೆ, ನಾನ್ ಸ್ವಲ್ಪ ಉಪ್ಪಿನ ಶಾಖ ಕೊಟ್ಟೆ ಅಂತ ಅನ್ಕೊಳ್ಳಿ, ನಿಮ್ ಸೊಂಟ ನೋವೆಲ್ಲ ಮಂಗು ಮಾಯ ಆಗತ್ತೆ ಅಂತ ಅತ್ತೆಗೆ ಉಪ್ಪಿನ ಶಾಖ ಕೊಡ್ತಾ ಇರ್ತಾಳೆ. ಈ ಕಡೆ ಸರಳಂಗೆ ರಿಲ್ಯಾಕ್ಸ್ ಅನಿಸ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಣಿ ಕೇಳ್ತಾಳೆ, ಅತ್ತೆ ಈಗ ಹೀಗಿದೆ ನಿಮ್ ಸೊಂಟ ನೋವು ಅಂತ ಕೇಳಿದಾಗ, ಅಲ್ವೇ ರಾಣಿ, ನಾನು ಸೊಂಟ ನೋವು ಇದ್ದೇನೆ, ನನ್ಗೆ ಸೊಂಟ ನೋವು ಅಂತ ಅನಿಸ್ತಾ ಇಲ್ಲ ಕಣೆ, ನಿಜವಾಗ್ಲೂ ನಿನ್ ಕೈಯಲ್ಲಿ ಜಾದು ಇದೆ ಕಣೆ, ಎಲ್ಲಾ ವಿದ್ಯೆ ನೋವು ಒಂದೇ ಸಾರಿ ಕಲ್ತು ಬಿಟ್ಟಿಯಾ ನೀನು, ಆದ್ರೆ ಇನ್ನೊಂದು ಮುಖ್ಯವಾದ ಕೆಲಸ ಇದೆ ಕಣೆ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಣಿ, ಏನತ್ತ ಇದು ಅಂತ ಕೇಳ್ತಾ ಇರುವಾಗ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.